ಇವತ್ತು ನಾನು ರೋಸ್ಟ್ ಮಾಡಾಕತ್ತಿರೋ ಫಿಲ್ಮ್ ಹೆಸರು ಡಾಕು ಮಹಾರಾಜ್. ಮಾತಾಡ ನನ್ನ ಗುಬ್ಬಿ ಹಲೋ ಹಲೋ, ನನ್ನ ಫೋನ್ ನೆಟ್ವರ್ಕ್ ಜಗತೈತಿ ಸುಲೋ. ಈ ಫಿಲ್ಮ್ 100 ಕೋಟಿ ದುಡ್ದದಂತೆ. 100 करोड़ 105 करोड़ की सक्सेस के बाद ಈಕಿ ಹಿಂಗ್ ಪೊಂಗಿದ್ಕ ನೆಟ್ಫ್ಲಿಕ್ಸ್ ನವರು ಈಕಿನ ಪೋಸ್ಟರ್ ಇಂದ ತಗದೋಸ್ತರು. ಇಮೋಷನಲ್ ಡ್ಯಾಮೇಜ್. ಒಂದ್ಸಲ ಈಕಿ ಫಿಲ್ಮ್ ನ ಮಾಡಿರಂತ ರೋಲ್ ನ ನೋಡ್ರಿ. ದೇವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ನಿಮ್ ಪಾಡ್ ನೀವು ಎಲ್ಲರೂ ಆಶ್ರಮ ಸೇರ್ಕೊಬಿಡಿ ಸರ್. ಇನ್ನು ಈ ಫಿಲ್ಮ್ ನಾಗ ಹೀರೋ ಆಗಿರೋದು ನಮ್ಮ ಮತ್ತೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಾಲಯ್ಯ ಅವರು. ಮುಖ ಯಾಕೆ ಈ ತರ ಇದೆ? ಬೆಳಗ್ಗೆ ಮೋಷನ್ ಆಗ್ಲಿಲ್ವಾ? ಇವ್ರ ಫಿಲ್ಮ್ಸ್ ನಾಗ ಹೀರೋಯಿನ್ ಮತ್ತೆ ಹೀರೋ ನಡುವೆ 30 ವರ್ಷದ ಏಜ್ ಗ್ಯಾಪ್ ಇರ್ಲೇಬೇಕು. ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಂಗ ಪೊಲೀಸರು ಚೆಕಿಂಗ್ ಮಾಡ್ತಿರ್ತಾರ. ಆದ್ರೆ ಈ ಲಾರಿ ಒಳಗಡೆ ಇರೋಂತ ರೌಡಿಗಳನ್ನ ನೋಡ್ರಿ, ಪೊಲೀಸರಿಗೆ ಎದುರಿಸಿ ಅಲ್ಲಿಂದ ಹೋಗಾರ. ಯಾಕೆ ಕಳಿಸ್ತೀರಾ ಈಗ? ಎಸ್ಟೇಟ್ ಒಳಗಡೆ ವಿಲನ್ಸ್ ಗಳು ಮಾಲ್ ನ ಲೋಡ್ ಮಾಡ್ಬೇಕಾರ ಭೂಮಿ ನಡಕ್ತತಿ. ಭೂಮಿ ನಡಗಿದ್ ನೋಡಿ ಮೋಸ್ಟ್ಲಿ ಭೂಕಂಪ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಆದ್ರ ಹೀರೋನ್ ಎಂಟ್ರಿ ಆತು. ಬರ್ತಡೆ ಬಂತು ನಮ್ಮ ಹುಲಿದ. ಅಲ್ಲ, ಇವನ್ ಬಂದಿದ್ದು ಕಾರ್ನಾಗ, ಮತ್ತೆ ಭೂಮಿ ಯಾಕೆ ಅಲ್ಲಾಡಕತ್ತಿತ್ತು. ನೋ ಕಾಮೆಂಟ್ಸ್. ನೆಕ್ಸ್ಟ್ ವಿಲನ್ಸ್ ಗಳಿಗೆಲ್ಲ ಬೆಂಕಿ ಹಚ್ಚಿದ್ಮ್ಯಾಗ ನಮ್ಮಣ್ಣ ಬೆಂಕಿ ಹತ್ತಿರ ಅಂತ ಕಾರ್ನಾಗ ಎಂಟ್ರಿ ತಗಂತಾನ. ಬೈ ದ ವೇ ಅಣ್ಣ ರಿಯಲ್ ಲೈಫ್ ನಾಗ ನೀರ್ನು ಹಿಂಗ ಕುಡಿಯೋದು. ಈಗ ಒಂದು ಫ್ಲಾಶ್ ಬ್ಯಾಕ್ ಸ್ಟಾರ್ಟ್ ಆಗತಿ. ಕೆಲವು ತಿಂಗಳ ಹಿಂದೆ ಒಂದ್ ಹುಡುಗಿ ಅವ್ರ ಡ್ರೈವರ್ ಜೊತೆಗೆ ಕಾರ್ನಾಗ ಹೋಗ್ತಿರ್ತಾಳ. ನೀವೇನೇ ಹೇಳ್ರಿ, ಈ ತರ ಓವರ್ ಆಕ್ಟಿಂಗ್ ಮಾಡೋ ಸಣ್ಣ ಮಕ್ಕಳನ್ನ ಕಂಡ್ರ ನನಗಂತೂ ಆಗಲ್ಲ. ರೋಡ್ ನಾಗಿರೋಂತ ಮೊಲನ ನೋಡಿ ಈ ಹುಡುಗಿ ಕಾರ್ನ ನಿಲ್ಸಕ್ ಹೇಳ್ತಾಳ. ಆಶ್ಚರ್ಯ ಏನಂದ್ರ ಈಕಿ ಕಾರಿಂದ ಇಳಿದು ಬಂದ್ರ ಸತಿಗೂ ಮೊಲ ಅಲ್ಲೇ ಇರ್ತತಿ. ರಿಯಲ್ ಲೈಫ್ ನಾಗ ಮೊಲಗಳು ಕಾರ್ 1 ಕಿಲೋಮೀಟರ್ ದೂರ ಐತಂದಂಗ ಓಡಕವು. ಅದಕ್ಕೆ ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಿ? ಸೊ ಈ ಮೊಲನ ಚೇಸ್ ಮಾಡ್ಕೊಂತ ಓಡೋದಂತ ಈಕಿ ಈ ವಿಲನ್ ಹತ್ರ ಬರ್ತತಿ. ಈ ವಿಲನ್ ಕ್ರಿಕೆಟ್ ಪ್ಲೇಯರ್ ಆಗಿರೋದ್ರಿಂದ 6 ಹೊಡಿತಾನ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ನಾಯಿ ಸತ್ತದ್ಕ ಈ ಹುಡುಗಿ ಬಹಳ ದುಃಖ ಪಡ್ತಾಳ. ಇದರಿಂದ ರಚ್ಚಿಗೆದ್ದಂತ ಇವ್ರ ತಾತ ವಿಲನ್ ಮ್ಯಾಗ ಕೇಸ್ ಹಾಕ್ತಾನ. ನೆಕ್ಸ್ಟ್ ಈ ವಿಲನಿನ ಅಣ್ಣ ತಾತನ ಹತ್ರ ಬಂದು ಕೇಸ್ ನ ವಾಪಸ್ ತಗೊಳ್ರಿ ಅಂತ ಹೇಳ್ತಾನ. ದೊಡ್ಡ ಮನಸ್ಸು ಮಾಡಿ ಕೊಟ್ಟಿರೋ ಕೇಸನ್ನ ವಾಪಸ್ ತಗೊಂಡ್ಬಿಡಿಪ್ಪ. ಇದಕ್ಕ ನಮ್ ತಾತ ಒಪ್ಕೇನಲ್ಲ. ನಿನ್ ತಮ್ಮನಿಗೆ ನಾನ್ ಡಿಸಿಪ್ಲಿನ್ ಹೇಳ್ಕೊಡ್ತೇನೆ. ಇಲ್ಲಿ ವಿಲನಿನ ಅಣ್ಣ ತಾತನ್ನ ಬಹಳ ಚೆನ್ನಾಗಿ ರೋಸ್ಟ್ ಮಾಡ್ತಾನ. ನಿನ್ 2ನೇ ಮಗಳು ಯಾವನ್ ಜೊತೆನ ಓಡ್ ಹೋದ್ಲಂತೆ, ಅದೇ ನಾನು ಡಿಸಿಪ್ಲಿನ್. ನೋವಿದೆ, ಆಕ್ರೋಶ ಇದೆ. ಸೊ ಅಜ್ಜ ಕೇಸ್ ನ ವಾಪಸ್ ತಗೊಳಲ್ಲ ಅಂದಿದ್ಕ ವಿಲನಿನ ಅಣ್ಣ ಇವ್ರ ಮ್ಯಾಗ ಅಟ್ಯಾಕ್ ಮಾಡಿಸ್ತಾನ. ಬೈ ದ ವೇ ಇದು ಜಸ್ಟ್ ವಾರ್ನಿಂಗ್ ಅಟ್ಯಾಕ್ ಅಂತೆ. ಈ ಇನ್ಸಿಡೆಂಟ್ ಆದ್ಮೇಲೆ DIG ಏನಂತ ಕೇಳ್ರಿ. ಒಬ್ಬ DIG ಆಗಲ್ದೆ ನಮ್ಮಿಬ್ಬರ ಮಧ್ಯೆ ಇರೋ ಸ್ನೇಹದಿಂದ ಹೇಳ್ತಾ ಇದೀನಿ, ಕೇಸ್ ನ ವಾಪಸ್ ತಗೋ. ಯಪ್ಪ ಪುಣ್ಯಾತ್ಮ, ಪೊಲೀಸ್ DIG ನೀನು ರೌಡಿಗಳಿಗೆ ಎದರಕತಿಯಲ್ಲ. ಈ ಕಡೆ ಸೈಡ್ ಮಧ್ಯಪ್ರದೇಶದ ಭೋಪಾಲ್ ನಾಗ ಹಗ್ಗದಿಂದ ಮಾಡಿರೋಂತ ಬಾಂಬ್ ನ ಯೂಸ್ ಮಾಡಿ ಪೊಲೀಸರು ಮ್ಯಾಗ ಡಾಕುಗಳು ಅಟ್ಯಾಕ್ ಮಾಡ್ತಾರ. ಇಲ್ಲಿ ಮತ್ತೊಂದ್ಸಲ ನಮ್ ಹೀರೋನ್ ಎಂಟ್ರಿ ಆಗತಿ. ಆಕ್ಚುಲಿ ಪೊಲೀಸರ ಮ್ಯಾಗ ಅಟ್ಯಾಕ್ ಮಾಡಿದಂತ ಡಾಕುಗಳು ನಮ್ ಹೀರೋನ್ ಫ್ಯಾನ್ಸ್ ಅಂತೆ. ಅಣ್ಣಗ ನಂಬರ್ ನಂತರ ಬಹಳ ಕರೆಕ್ಟ್ ಕೊಟ್ಟಾರ. 639 639 ಗಂಟೆಗೆ ನಾವು ಸಂಘ ಸೇರೇವೆ. ಸೊ ನಮ್ಮಣ್ಣ ಟ್ರೈನ್ ನ ಹತ್ಕೊಂಡು ಆಂಧ್ರ ಪ್ರದೇಶಕ್ಕೆ ಬರ್ತಾನ ಈ ಚೈಲ್ಡ್ ಗೆ ಡ್ರೈವರ್ ಆಗಾಕ. ಹೀರೋ ಎಸ್ಟೇಟಿಗೆ ಬರ್ತದಂಗ ಪೊಲೀಸರು ಚೆಕ್ ಮಾಡ್ತಾರ. 2 ವರ್ಷದಿಂದ ಆಕ್ಸಿಡೆಂಟ್ ಆಗಿತ್ತು, ಅವಾಗ ರಾಡ್ ಹಾಕಿದ್ರು. 2 ವರ್ಷದಿಂದ ಇವನಿಗೆ ರಾಡ್ ಹಾಕಿದ್ಕ ಅಣ್ಣ ಈಗ ನಮಗೆ ರಾಡ್ ಹಾಕಕೈತಾನ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಇಲ್ಲಿ SI ಮೇಡಮ್ ಇಂದು ಎಂಟ್ರಿ ಹಾಕತಿ. ಮಾಡ್ಸಿದ್ರೆ ಹಿಂಗ್ ಮಾಡ್ಸಕ್ ನೋಡ್ರಿ ಎಂಟ್ರಿನ. ನಿನ್ನದು ಕಾಮುಕ ದೃಷ್ಟಿ, ನಿನ್ನ ಮಾತನ್ನ ನಾನು ಒಪ್ಪುವುದಿಲ್ಲ ತಮ್ಮ. ನೆಕ್ಸ್ಟ್ ನಮ್ಮಣ್ಣ ಗನ್ ಬಗ್ಗೆ ಹೇಳ್ತಾನ. ರಿವಾಲ್ವರ್ ಅಲ್ಲಿ 6 ಬುಲೆಟ್ ಇರುತ್ತೆ, ಪಿಸ್ತೂಲ್ ಅಲ್ಲಿ 8 ಬುಲೆಟ್ ಇರುತ್ತೆ. ನಿನ್ ಪಿಸ್ತೂಲ್ ನಾಗ ಎಷ್ಟು ಬುಲೆಟ್ ಅದಾವ ಹೇಳು. ಹೀಗೆಲ್ಲ ಅವಮಾನ ಮಾಡ್ಬೇಡಿ ಪ್ಲೀಸ್. ಇನ್ನೇನು ಮೀಟ್ ಆಗಿದ್ 1 ನಿಮಿಷದ ಒಳಗ ನಮ್ಮ ಅಕ್ಕ ಹೀರೋಗ್ ಬಿದ್ದು ಬಿಡ್ತಾಳ. ಸೊ ಈಗ ನಮ್ ಹೀರೋ ತನ್ನ ಡ್ರೈವಿಂಗ್ ಸ್ಕಿಲ್ಸ್ ನ ತೋರಿಸಿ ಈ ಚೈಲ್ಡ್ ನ ಇಂಪ್ರೆಸ್ ಮಾಡ್ಬೇಕು. ಅಣ್ಣ ಕಾರ್ನಾಗ ಈ ಸಣ್ಣ ಹುಡುಗಿನ ಹಚ್ಕೊಂಡು ಹೆವಿ ಸ್ಪೀಡ್ ನಾಗ ಗಾಡಿನ ಓಡಿಸಿ ಡ್ರಿಫ್ಟ್ ಮಾಡಿ ಪೊಲೀಸರಿಗೆ ಎಟ್ತಾನ. ಇವನು ಈ ಸಣ್ಣ ಹುಡುಗಿ ಜೀವದ ಜೊತೆಗೆ ಇಷ್ಟೆಲ್ಲ ಆಟ ಆಡ್ತಿದ್ರು ಸತಿಗೂ ಈ ಹುಡುಗಿ ತಾತನ್ ನೋಡ್ರಿ ಹೆಂಗ್ ಸ್ಮೈಲ್ ಕೊಡಕತ್ತಾನ. ಸೊ ಇಷ್ಟೊಂದು ಡೇಂಜರಸ್ ಆಗಿ ಡ್ರೈವಿಂಗ್ ಮಾಡಿದ್ಕ ಇವನು ಈ ಪುಣ್ಯಾತ್ಮರು ಕೆಲ್ಸಕ್ಕೆ ಇಟ್ಕೊಂಡ ಬಿಡ್ತಾರ. ಮಾತೇ ಇಲ್ಲ. ಈ ಕಡೆ ಸೈಡ್ ಒಂದ್ ಪೊಲೀಸಿಗೆ ನೀನು ಡಾಕುನ್ನ ಹಿಡಿಬೇಕು ಅಂತ ಆರ್ಡರ್ ಬರ್ತತಿ. ಏನ್ ಮಾಡ್ತಿರೋ ಗೊತ್ತಿಲ್ಲ, ಡಾಕುನ ಹಿಡಿಬೇಕು, ಎನ್ಕೌಂಟರ್ ಮಾಡಬಾರ್ದು, ಇದು CM ಆರ್ಡರ್. ನೆಕ್ಸ್ಟ್ ದಿನ ನಾಯಿಗೆ 6 ಹೊಡೆದಂತ ವಿಲನ್ ಟಾಯ್ಲೆಟ್ ಮಾಡ್ತಿರ್ತಾನ. ಇನ್ನೇನು ಇಲ್ಲಿ ಮತ್ತೊಂದ್ಸಲ ನಮ್ ಹೀರೋನ್ ಎಂಟ್ರಿ ಆಗತಿ. ಮೈಕಲ್ ಜಾಕ್ಸನ್. ಆನೆಸ್ಟ್ ಹೇಳ್ಬೇಕಂದ್ರ ಅಣ್ಣ ಹೇಳಿದ್ದು ನಿಜಾನ. ಸೊ
ಸೊ ಈ ವಿಲನ್ಗೆ ಭಯ ಬರ್ಸಿ ಸರೆಂಡರ್ ಆಗಂಗ ನಮ್ ಹೀರೋ ಮಾಡ್ತಾನ. ನೆಕ್ಸ್ಟ್ ಒಂದು ಸಾಂಗ್ ಬರ್ತತಿ. ಸಾಂಗ್ ನಾಗ ಈ ಚೈಲ್ಡ್ ಊರ್ವಶಿ ಬ್ಯಾಕಿಗೆ ಹೊಡೆದು ಹೀರೋನ್ ಮ್ಯಾಗ ಹಾಕ್ತಾಳ. ಈಗ ಯಾಕೆ ಸಿಟ್ನ ನೋಡಾಗತ್ತೆ ಆಗ ಸ್ವಲ್ಪ ಹೊತ್ತು ವೇಟ್ ಮಾಡು, ಆಮೇಲೆ ಇದಕ್ಕಿಂತ ಜಾಸ್ತಿ ಹೊಡಿತಾನ ನಾವು ನಿನ್ ಬ್ಯಾಕಿಗೆ. ಇನ್ನು ಈ ತೋಳ ಅಂತೂ ನಮ್ಮ ಅಣ್ಣನ್ ಕಣ್ಣು ನೋಡಿ ಎದ್ರಿಕೆಂದು ಹೋಗ್ಬಿಡ್ತು. ಶ್ರೀಮಂತರು ಮನಿ ಮಕ್ಕಳು ನೋಡ್ರಿ, ಮಧ್ಯರಾತ್ರಿ ಎದ್ದು ಮ್ಯಾಗಿ ಬೇಕಂದಾಗ ಅವ್ರ ಅಜ್ಜಿ ಎದ್ದು ಮ್ಯಾಗಿ ಮಾಡ್ಕೊಡ್ತಾಳ. ನಾವು ನೀವೇನ್ರ ಈ ತರ ಮಧ್ಯರಾತ್ರಿ ಎದ್ದು ಮ್ಯಾಗಿ ಕೇಳಿದ್ರ ಮನೆಯರೆಲ್ಲರೂ ಸೇರ್ಕೊಂಡು ಬೆಳಿಗಾಗವ್ರಿಗೆ ಹೊಡೆದ್ರಾರು. ಸೊ ಸಾಂಗ್ ಮುಗಿತಿದ್ದಂಗ ವಿಲನಿನ ಅಣ್ಣ ಶಾಲೆಗಿರೋ ಮಕ್ಕಳಿಗೆ ವಿಷ ಹಾಕಿ ಸಾಯಿಸಿದ್ರ ಅಜ್ಜ ಎದ್ರಿಕೊಂಡು ಕೇಸ್ ವಾಪಸ್ ತಗೋಬಹುದು ಅಂತ ಅನ್ಕಂತಾನ. ಬಟ್ ಇವ್ರು ವಿಷ ಹಾಕಕ್ಕಿಂತ ಮುಂಚೆ ನಮ್ಮ ಹೀರೋ ಅಲ್ಲಿಗೆ ಬರ್ತಾನ. ಅಣ್ಣ ಇವರಿಗೆ ನೆಲದಾಗಿರೋಂತ ಕಲ್ಲೆಲ್ಲ ಹೊರಗೆ ಬರಂಗ್ ಹೊಡೆದು ಬಿಡ್ತಾನ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ನಮ್ಮಣ್ಣ ಆಡಿಯನ್ಸ್ಗೆ ರಾಡ್ ಇಟ್ಟಂಗ ವಿಲನ್ಸ್ ಗಳಿಗೂ ಇಕ್ತಾನ. ಸೊ ಫೈಟಿಂಗ್ ಮುಗಿತಿದ್ದಂಗ ವಿಲನ್ ಮತ್ತೆ ಅವ್ರ ಅಣ್ಣ ಇದ್ದಂತ ಒಂದು ಎಸ್ಟೇಟ್ ನ ಕೋರ್ಟ್ ಸೀಸ್ ಮಾಡ್ತತಿ. ಬದವೇ ಇವ್ರು ಇಲ್ಲಿ ಬೆಳಿತಿರೋದು ಮಾದಕ ವಸ್ತುಗಳನ್ನ ತಯಾರು ಮಾಡಕ್ ಯೂಸ್ ಮಾಡಕ್ ಗಿಡನ. ಮಾಲ್ ಇನ್ನೂ ಯಾಕ ನಮಗೆ ಸಪ್ಲೈ ಆಗಿಲ್ಲ ಅಂತ ಮೇನ್ ವಿಲನ್ ಕಾಲ್ ಮಾಡಿ ವಿಲನ್ನಿನ ಅಣ್ಣಗ ವಾರ್ನಿಂಗ್ ಕೊಡ್ತಾನ. ಸೊ ಈ ಹುಡುಗಿನ ಎತ್ತಕೊಂಡು ಹೋದ್ರ ಅಜ್ಜ ಕೇಸ್ ನ ವಾಪಸ್ ತಗೋಬಹುದು, ಮತ್ತೆ ನಾವು ಮಾಲ್ನ ಬೇಗ ವಿಲನ್ ಕಲಿಸಬಹುದು ಅಂತ ವಿಲನ್ ಈ ಹುಡುಗಿನ ಎಚ್ಕೆಂತಾನ. ಇನ್ನೇನು ನಮ್ಮಣ್ಣ ಜೀಪ್ ಆರ್ಸ್ಕೆಂತ ಅಲ್ಲಿಗೆ ಬರ್ತಾನ. ಸ್ಟ್ರೇಟ್ ಆಗಿರೋ ರೋಡ್ ನಾಗ ಜೀಪ್ ಎಲ್ಲಿಂದ ಆರ್ತು ಅಂತ ನೀವು ಯೋಚನೆ ಮಾಡ್ತಿದ್ರ, ಇಲ್ಲಿಂದ ಆರ್ತು. ಇನ್ನು ಬಾಲಯ್ಯ ಫಿಲಿಮ್ಸ್ ನಾಗ ಗ್ರಾವಿಟಿ ಎಷ್ಟೋ ಮಟ್ಟಿಗೆ ಸ್ಲೋ ಆಗಿ ವರ್ಕ್ ಆಗತ್ತಂತ ನಿಮಗೆ ಗೊತ್ತಲ್ಲ. ನೋಡ್ರಿ, ನಾರ್ಮಲ್ ಜನರು ಸ್ಟೇರಿಂಗ್ ನ ಯೂಸ್ ಮಾಡಿ ಜೀಪ್ ನ ಟರ್ನ್ ಮಾಡ್ತಾರ, ಆದ್ರೆ ನಮ್ ಬಾಲಯ್ಯ ಸರ್ ಕೊಡ್ಲಿಯಿಂದ ಮರುಕ್ ಹೊಡೆದು ಜೀಪ್ ನ ಟರ್ನ್ ಮಾಡ್ತಾರ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇಲ್ಲಿ ನಮ್ಮಣ್ಣ KGF ಫಿಲ್ಮಿನ್ ಡೈಲಾಗ್ ನು ಹೊಡಿತಾನ. ಗಾಡಿಗಳು ಡಿಕ್ಕಿ ಹೊಡಿತಿದ್ದಂಗ ವಿಲನ್ ಹೊರಗ್ ಬಂದು ಸಾಯ್ತಾನ. ಇನ್ನೇನು ಗಾಡಿ ಹಳ್ಳ ಹಿಡಿದ್ರಿಂದ ಇವರು ರಾತ್ರಿನ ಕಾಡ್ನಾಗ ಕಳಿಬೇಕು. ಸೊ ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ದು ಅಣ್ಣ ವಿಲನ್ಸ್ ಗಳಿಗೆ ಎದುರಿಸಿ ಅಲ್ಲಿಂದ ಹೋಗಾನ. ಇದನ್ನ ನೋಡಿದಂತ ಹೀರೋಯಿನ್ ಫುಲ್ ಇಂಪ್ರೆಸ್ ಆಕಳ. ಇಲ್ಲಿ ನನಗೆ ಮತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ಗೆ ಬಹಳ ಇಷ್ಟ ಆಗಿರೋಂತ ಸಾಂಗ್ ಬರ್ತತಿ. 66 ವರ್ಷದ ತಾತ 32 ವರ್ಷದ ಆಂಟಿ ಜೊತೆಗೆ ಎಂತ ಸ್ಟೆಪ್ಸ್ ಹಾಕಾಗತ್ತೆ ನೀವ ನೋಡ್ರಿ. ಬರೀ ಹುಡುಗಿರು ತಿಗಕ್ಕೆ ಹೊಡಿತಿದ್ರು. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಆನೆಸ್ಟ್ ಆಗಿ ಹೇಳ್ಬೇಕಂದ್ರ ಅಣ್ಣ ಇಲ್ಲಿ ಡ್ಯಾನ್ಸ್ ಮಾಡಾಕತ್ತಿಲ್ಲ, ಈಕಿ ಮ್ಯಾಗ್ರ ಸಿಟ್ ತಿರ್ಸ್ಕೊಳಕತ್ತಾನ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ತೆಲುಗು ಫಿಲ್ಮ್ ಇಂಡಸ್ಟ್ರಿಗೂ ನನ್ನ ಸಬ್ಸ್ಕ್ರೈಬರ್ಸ್ ಅದರ ಅಂತ ಈ ಫಿಲ್ಮಿನ ಲಿರಿಕ್ಸ್ ಕೇಳಿದ್ಮ್ಯಾಗ ನನಗೆ ಗೊತ್ತಾಗಿದ್ದು. ಯಾರು ಏನೇ ಹೇಳಿ ಸ್ಟೆಪ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅದಾವು. ಒಂದ್ ಸೈಡು ಡ್ಯಾನ್ಸ್ ಮಾಡ್ದಂಗೂ ಆಗಿರ್ಬೇಕು, ಇನ್ನೊಂದ್ ಸೈಡ್ ಈಕಿಗೆ ಹೊಡೆದಂಗೂ ಆಗಿರ್ಬೇಕು. ಮೋಸ್ಟ್ಲಿ ಈ ಡ್ಯಾನ್ಸ್ ನ ಕೊರಿಯೋಗ್ರಾಫ್ ಮಾಡ್ದನಿಗೆ ಪೇಮೆಂಟ್ ಕಮ್ಮಿ ಸಿಕ್ಕಿರಕ, ಅದಕ್ಕೆ ಇಂತಿಂತ ಸ್ಟೆಪ್ಸ್ ಗಳನ್ನ ಇನ್ವೆಂಟ್ ಮಾಡ್ಯಾನ. ಇನ್ನು ಈ ದಬಡಿ ದಿಬಡಿ ಸಾಂಗ್ ಕೆಳಗಿರಂತ ಕಮೆಂಟ್ಸ್ ಗಳನ್ನ ನೋಡಂ ಬರ್ರಿ. ಗ್ರ್ಯಾಂಡ್ ಫಾದರ್ ಅಂಡ್ ಗ್ರ್ಯಾಂಡ್ ಡಾಟರ್ ಬಾಂಡಿಂಗ್. ಎಲ್ಲರೂ 5G ಸ್ಪೀಡ್ ನಾಗ ಡ್ಯಾನ್ಸ್ ಮಾಡ್ತಿದ್ರ, ಅಂಕಲ್ 2G ಸ್ಪೀಡ್ ನಾಗ ಡ್ಯಾನ್ಸ್ ಮಾಡಕತ್ತಾರ. ಇನ್ನು ಈ ಸಾಂಗ್ ನಾಗ ನಮ್ಮಣ್ಣ ಬರೀ ಕಾಲ್ನ ಯೂಸ್ ಮಾಡಿ ಹುಡುಗಿರಿಗೆ ಟ್ವರ್ಕ್ ಮಾಡಿಸ್ತಾನ. ಸೊ ಸಾಂಗ್ ಮುಗಿದ್ಮ್ಯಾಗ ಎಲ್ರೂ ಮನೆಗ್ ಬರ್ತಾರ. ನಿನಗೇನು ಆಗಿಲ್ಲ ಅಲ್ವಮ್ಮ? ಅಣ್ಣ ದಬಡಿ ದಿಬಡಿ ಮಾಡಿರೋ ಹೊಡ್ತಕ್ಕ ಅಕ್ಕನ್ ಮಕ ನೋಡ್ರಿ ಹೆಂಗಾಗೈತಿ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಇಲ್ಲಿ ಪೊಲೀಸರು ನಾನು ಹೀರೋನ್ ಸಂಬಂಧಿಕ ಅಂತ ಸುಳ್ಳು ಹೇಳಿಕೆ ಬಂದು ಇವನನ್ನ ಕರ್ಕೊಂಡ್ ಹೋಗಾರ. ಸೊ ಹೀರೋ ಮನಿ ಬಿಟ್ಟು ಹೋಗ್ತಿದ್ದಂಗ ಇಲ್ಲಿಗೆ ಮೇನ್ ವಿಲನ್ ಬಂದು ತಾತನ್ ಜೊತೆಗೆ ಡೀಲ್ ನ ಮಾಡ್ಕೊಳಕ್ ಟ್ರೈ ಮಾಡ್ತಾನ. ಆದ್ರ ತಾತ ಇವನ್ ಮಗಕ್ಕ ಟೀ ಹೋಗ್ಬಿಡ್ತಾನ. ಏನೋ ಹೊಡೆದಂಗಾಯ್ತು. ಸೊ ಅವಮಾನ ಆಗಿರೋದ್ರಿಂದ ಬಹಳ ಬೇಜಾರ್ ಮಾಡ್ಕೊಂಡು ವಿಲನ್ ಅಲ್ಲಿಂದ ಹೋಗಾನ. ಸೊ ರಚ್ಚಿಗೆದ್ರಂತ ವಿಲನ್ ರಾತ್ರಿ ಇವ್ರ ಎಸ್ಟೇಟ್ ಮ್ಯಾಗ ಅಟ್ಯಾಕ್ ನ ಮಾಡಿಸ್ತಾನ. ಇಲ್ಲಿ ನೋಡ್ರಿ ನಮ್ CRPF ಸೈನಿಕರನ್ನ ಎಷ್ಟು ವೀಕ್ ಆಗಿ ತೋರ್ಸಾರ ಇವರು. ಯಾಕಂದ್ರ ವಿಲನ್ ಕಡೆಯವರು ಬರೀ ಚಾಕಾನ ಹಿಡ್ಕೊಂಡು ಗನ್ ಹಿಡ್ಕೊಂಡ್ರಂತ CRPF ಸೈನಿಕರನ್ನ ಸಾಯಿಸ್ಬಿಡ್ತಾರ. ಸೊ ನೆಕ್ಸ್ಟ್ ಈ ವಿಲನ್ ತಾತ ಮತ್ತೆ ಅವ್ನ ಫ್ಯಾಮಿಲಿ ಮ್ಯಾಗೂ ಅಟ್ಯಾಕ್ ಮಾಡಿಸ್ತಾನ. ಇಲ್ಲಿ ನಮ್ಮ ಊರೋಶಿ ಅಕ್ಕ ಮತ್ತೆ ಹೀರೋನ್ ಫ್ರೆಂಡ್ಸ್ ಸೇರ್ಕೊಂಡು ಇವ್ರ ಫ್ಯಾಮಿಲಿನ ಕಾಪಾಡಕ್ ಟ್ರೈ ಮಾಡ್ತಾರ. ಬಟ್ ಟೆನ್ಷನ್ ತಗೋಬೇಡ್ರಿ, ಇಲ್ಲಿ ಸಡನ್ ಆಗಿ ನಮ್ ಹೀರೋನ್ ಎಂಟ್ರಿ ಆಕತಿ. ಅಣ್ಣ ಮ್ಯಾಗಿ ಮಾಡ್ಕೊಂತಾನ ಎಲ್ರಿಗೂ ಹೊಡೆದು ಬಿಡ್ತಾನ. ಸೊ ಈ ಇನ್ಸಿಡೆಂಟ್ ಆದ್ಮೇಲೆ ಅಣ್ಣ ಎಸ್ಟೇಟಿಗೆ ಬಂದು ವಿಲನ್ಸ್ ಗಳಿಗೆ ಹೊಡೆದು ಬೆಂಕಿ ಹಚ್ಚಿದ್ದು. ಆಮೇಲೆ ಇವ್ರು ಈ ಸೀನ್ ನಮಗೆ ಫಸ್ಟ್ ತೋರಿಸಿದ್ದು. ಇನ್ನು ಅಣ್ಣ ಮಾಡಂತ ಫೈಟಿಂಗ್ಸ್ ನಾಗ ಗ್ರಾವಿಟಿ ಕೆಲಸ ಇರಲ್ಲ. ಇಲ್ಲಿ ವಿಲನ್ಸ್ ಗಳು ನಮ್ ಹೀರೋಗ ಹೊಡೆದು ಬಿಡ್ತಾರ. ಆದ್ರೆ ಈ ಕಡೆ ಸೈಡು ಎಲ್ರಿಗಿಂತ ದೊಡ್ಡ ವಿಲನ್ ಆಗಿರೋ ಅಂತ ಬಾಬಿ ದಿಯೋಲ್ ಎಂಟ್ರಿ ಆಕತಿ. ಅಣ್ಣ ಸ್ನೋ ಲಿಪೋಟಿಗೆ ಹೊಡೆದ್ ಸಾಯಿಸ್ತಾನ. ಅಲ್ರಲ್ಲೇ ತೋರ್ಸ್ತೀರಿ, ಸ್ವಲ್ಪ ರಿಯಲ್ ಆಗಿರ ತೋರ್ಸ್ರಿ. ಪ್ರಪಂಚದಾಗಿರೋ ಯಾವ ಮನುಷ್ಯನ್ ಕೈಲೂ ಸ್ನೋ ಲಿಪೋಟಿಗೆ ಹೊಡೆಯಕ್ ಆಗಲ್ಲ. ನೋಡ್ರಿ ಒಂದ್ ಸೈಡು ವಿಲನ್ ಎಂಟ್ರಿ ಆಗೈತಿ, ಆದ್ರೆ ಈ ಕಡೆ ಸೈಡು ಹೊಡ್ಸ್ಕೊಂಡದಂತ ಹೀರೋ ಎದ್ದು ಎಲ್ರಿಗೂ ಹೊಡಿತಾನ.
ಸಡನ್ ಸರ್ಪ್ರೈಸ್. ಬಟ್ ಅಣ್ಣಗ ಫೈಟಿಂಗ್ ನಾಗ ಬಹಳ ಇಂಜುರೀಸ್ ಆಗಿರೋದ್ರಿಂದ ಪೊಲೀಸರು ಇವನಿಗೆ ಟ್ರೀಟ್ಮೆಂಟ್ ನ ಕೊಡಿಸ್ತಾರ. ಇಲ್ಲಿ ನಮ್ ಹೀರೋನ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇವರಿಗೆ ಫ್ಲಾಶ್ ಬ್ಯಾಕ್ ನ ಹೇಳ್ತಾರ. ನೀವು ಚರಿತ್ರೆಯಲ್ಲಿ ಎಷ್ಟೋ ಯುದ್ಧದ ಬಗ್ಗೆ ಓದಿರ್ತೀರಾ, ಕೇಳಿರ್ತೀರಾ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಸೊ ನಮ್ಮಣ್ಣ ಡಾಕು, ಮಹಾರಾಜ್, ಆರ್ಟಿಸ್ಟ್, ಕುಕ್ಕರ್, ಡ್ರೈವರ್ ಮತ್ತೆ ಡ್ಯಾನ್ಸರ್ ಆಗೋದ್ರ ಜೊತೆಗೆ ಸಿವಿಲ್ ಇಂಜಿನಿಯರ್ ಆಗಿದ್ದಂತೆ. ಬಹಳ ಬಡವರು ಇರೋಂತ ಊರಿಗೆ ನೀರ್ನ ತಲುಪಿಸ್ಬೇಕನ್ನೋದು ಇವನ ಆಸೆ ಆಗಿತ್ತಂತೆ. ಆದ್ರೆ ಇದು ಆ ಊರಾಗಿರೋಂತ ಟಾಕೂರ್ಸ್ ಗಳಿಗೆ ಇಷ್ಟ ಇರಲಿಲ್ಲ. ಇದರಿಂದಾಗಿ ಇವರಿಬ್ರು ನಡುವೆ ಜಗಳ ಆಕತಿ. ಸೊ ಒಂದಿನ ಈ ಟಾಕೂರ್ಗಳು ಬಡವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರ. ಆದ್ರೆ ಇದೇ ಟೈಮಿಗೆ ಹೀರೋ ಬಂದು ಎಲ್ರನ್ನೂ ಕಾಪಾಡ್ತಾನ. ಸೊ ಬಡವರಿಗೆ ನೀರ್ ಕೊಡಿಸ್ಬೇಕಂತ ಅಣ್ಣ ಸಿವಿಲ್ ಇಂಜಿನಿಯರ್ ಇಂದ ಡೈರೆಕ್ಟ್ ಡಾಕು ಆಗ್ಬಿಡ್ತಾನ. ಈಗ ನಮ್ಮಣ್ಣ ಮರುಭೂಮಿಗೆ ಎದ್ರಂತ ದೊಡ್ಡ ಬಿರುಗಾಳಿ ಒಳಗಿಂದ ಎಂಟ್ರಿ ತಗಂತಾನ. ಇನ್ನು ಈ ಊರಿನ ಜನರನ್ನ ನೋಡ್ರಿ, ಕಣ್ಣು ಮತ್ತೆ ಬಾಯಾಗ ಮಣ್ಣು ಹೋಗ್ತಿದ್ರು ಸತಿಗೂ ಇವನಿಗೆ ಬಿಲ್ಡಪ್ ಕೊಡೋ ನಿಲ್ಸಾಕತ್ತಿಲ್ಲ ಇವರು. ಆಕ್ಚುಲಿ ಈ ಠಾಕೂರ್ಗಳಿಗೆ ಹಂಗನಾಗ ನಮ್ ಬಾಬಿ ದೇವಳು ಇರ್ತಾನ. ಇವನ್ ಹೆಂಡತಿ ಕಲೆಕ್ಟರ್ ಆಗಿರ್ತಾಳ. ಆದ್ರ ಅಣ್ಣ ಒಂದ್ ಹೆವಿ ಡೈಲಾಗ್ ಹೊಡೆದಕ್ಕ ಅಕ್ಕ ಬಡವರಿಗೆ ಹೆಲ್ಪ್ ಮಾಡ್ಬೇಕಂತ ಡಿಸೈಡ್ ಮಾಡಿರ್ತಾಳ. ಈಕಿ ಬಡವರಿಗೆ ಹೆಲ್ಪ್ ಮಾಡ್ಬೇಕಂತ ಹೋಗೋ ಟೈಮ್ನಾಗ ಬಾಬಿ ದೇವಳು ಈಕಿ ಮ್ಯಾಗ ಅಟ್ಯಾಕ್ ಮಾಡ್ಬಿಡ್ತಾನ. ಆದ್ರೆ ಇದೇ ಟೈಮಿಗೆ ಹೀರೋ ಬಂದು ಈಕಿ ಮಗುನ ಕಾಪಾಡಿರ್ತಾನ. ಆಕ್ಚುಲಿ ಈಕಿ ಮಗುನ ಅಣ್ಣ ಸ್ಟಾರ್ಟಿಂಗ್ ಇಂದ ಡ್ರೈವರ್ ಆಗಿ ಕಾಪಾಡಕ್ ಟ್ರೈ ಮಾಡ್ತಾರದು. ಸೊ ಈ ಕಿತ್ತೋಗಿರೋ ಫ್ಲಾಶ್ ಬ್ಯಾಕ್ ಮುಗಿತಿದ್ದಂಗ ಕತಿ ಪ್ರೆಸೆಂಟ್ ಡೇಗೆ ಶಿಫ್ಟ್ ಆಕತಿ. ಹಾಸ್ಪಿಟಲ್ ಹೀರೋ ಟ್ರೀಟ್ಮೆಂಟ್ ನಡೀತಿರೋದ್ರಿಂದ ಹಾಸ್ಪಿಟಲ್ ಸುತ್ತೋರ್ಲು ಪೊಲೀಸರು ಸೆಕ್ಯೂರಿಟಿನ ಕೊಟ್ಟಾರ. ಆದ್ರ ಬಾಬಿ ದೇವಲ್ ಇಲ್ಲಿ ಹೆಲಿಕಾಪ್ಟರ್ ಬಂದು ಎಲ್ಲಾ ಪೊಲೀಸರಿಗೂ ಹೊಡೆದ್ ಬಿಡ್ತಾನ. ನಮ್ ಹೀರೋಗ ಹೆವಿ ಇಂಜುರೀಸ್ ಆಗಿದ್ರು ಸತಿಗೂ, ಅಣ್ಣಗ ಗ್ಲೂಕೋಸ್ ಆಗ್ತಿದ್ರು ಸತಿಗೂ ಅಣ್ಣ ಎದ್ದು ಬಂದು ಇವ್ರಿಗೆ ಹೊಡಿತಾನ. ಒಂದ್ಸಲ ಇವನು ವಿಲನ್ ನ ಹೆಂಗ್ ಸಾಯಿಸ್ತಾನಂತ ನೋಡ್ರಿ. ಇಲ್ಲಿಗೆ ಈ ಫಿಲಿಂ ಮುಗಿತೈತಿ. ಬಟ್ ಪ್ರಾಬ್ಲಮ್ ಏನಂದ್ರೆ ಅಣ್ಣ ಫಿಲಿಂ ಮುಗಿಯೋಷ್ಟೊತ್ತಿಗೆ ಮತ್ತೆ ವಾಪಸ್ ಸಿವಿಲ್ ಇಂಜಿನಿಯರ್ ಹಾಕನ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋನ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಾನು ಈ ವಿಡಿಯೋದಾಗ ಮಾಡಿರೋಂಥ ಜೋಕ್ಗಳೆಲ್ಲ ಫಿಲಿಂ ಒಳಗಡೆ ಇರೋಂಥ ಕ್ಯಾರೆಕ್ಟರ್ಗಳ ಮ್ಯಾಗ ಹೊರತು ಆಕ್ಟರ್ಗಳ ಮ್ಯಾಗ ಅಲ್ಲ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಆಗಿದ್ರೆ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.